Hello, hi everyone. So today's topic is about how to use or how to consume raw vegetables. ಸುಮಾರು ಜನ ಡಯಟ್ ಕಾನ್ಶಿಯಸ್ ಅಂತ ಹೇಳಿ ರಾ ವೆಜಿಟೇಬಲ್ಸ್ ರಾ ಗ್ರೀನ್ ಲೀವ್ಸ್ ಯೂಶಲಿ ತಗೊಂಡು ರಾ ಜ್ಯೂಸಸ್ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಎಕ್ಸಾಂಪಲ್ ಕೇಲ್ ಆಗಿರ್ಬೋದು, ಸ್ಪಿನಾಚ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ರಾ ಹಾಗೆ ಜ್ಯೂಸಸ್ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಅದರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಅನ್ಕೋತಾ ಇರ್ತಾರೋ, ಬಟ್ ಅದರಿಂದ ಅಷ್ಟೇ ಹಾರ್ಮ್ಫುಲ್ ಆಗೂ ಇರುತ್ತೆ ಅಂತ ರಿಯಲೈಸ್ ಆಗಿರಲ್ಲ. ಎಕ್ಸಾಂಪಲ್ ಕೇಲ್ ಅಂಡ್ ಸ್ಪಿನಾಚ್ ಈ ತರ ಗ್ರೀನ್ಸ್ ಅಲ್ಲಿ ಏನಾಗುತ್ತೆ, ಆಕ್ಸಿಲೇಟ್ಸ್ ಅಂತ ರಿಲೀಸ್ ಆಗುತ್ತೆ. ಈ ಆಕ್ಸಿಲೇಟ್ಸ್ ಇಂದ ನಿಮ್ಮ ಕಿಡ್ನಿ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಕಿಡ್ನಿ ಸ್ಟೋನ್ ಇಂದ ಕಷ್ಟ ಪಡ್ತಾ ಇರೋ ಪೇಷಂಟ್ಸಿಗಾದ್ರೆ ಕಿಡ್ನಿ ಸ್ಟೋನ್ ಗ್ರೋತ್ ಆಗೋ ಸಾಧ್ಯತೆಗಳಿರುತ್ತೆ ಅಂಡ್ ಅದರ್ ಕೈಂಡ್ ಆಫ್ ಕಿಡ್ನಿ ಇಶ್ಯೂಸ್ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಅಂಡ್ ಕ್ಯಾರೆಟ್ ಅಂಡ್ ಬೀಟ್ರೂಟ್ ಈ ತರ ವೆಜಿಟೇಬಲ್ಸ್ ಅಲ್ಲಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಏನಾಗುತ್ತೆ, ನಿಮ್ಮ ಶುಗರ್ ಲೆವೆಲ್ಸು ರ್ಯಾಪಿಡ್ ಆಗಿ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ವೆಜಿಟೇಬಲ್ಸ್ ನ ದಯವಿಟ್ಟು ವೆಜಿಟೇಬಲ್ಸ್ ಆಗೇ ಕನ್ಸ್ಯೂಮ್ ಮಾಡಿ. ಇಷ್ಟು ದಿನ ನಮ್ಮ ಪೂರ್ವಿಕರೆಲ್ಲ ಹೆಂಗ್ ತಿಂತಾ ಇದ್ರು, ಬೇಯಿಸ್ಕೊಂಡು ಬಾಯ್ಲ್ ಮಾಡ್ಕೊಂಡು ಸಾಂಬಾರ್ ಆಗಿರ್ಬೋದು ಇಲ್ಲ ಪಲ್ಯ ಆಗಿರ್ಬೋದು ಈ ತರ ಮಾಡ್ಕೊಂಡು ತಿಂತಾ ಇದ್ರು. ದಯವಿಟ್ಟು ಅದೇ ತರ ಅದೇ ಕಲ್ಚರ್ ನ ಫಾಲೋ ಮಾಡಿ. ಒನ್ಸ್ ಇನ್ ಅ ವೈಲ್ ವೆಜಿಟೇಬಲ್ ಸಲಾಡ್ಸ್ ಆರ್ ಫೈನ್, ಬಟ್ ಅದನ್ನೇ ಒಂದು ರೊಟೀನ್ ಆಗಿ ಅದನ್ನೇ ಒಂದು ಹ್ಯಾಬಿಟ್ ಆಗಿ ತಗೊಳ್ಳೋದು ಅವಾಯ್ಡ್ ಮಾಡಿ. ಎಸ್ಪೆಷಲಿ ರಾ ವೆಜಿಟೇಬಲ್ ಜ್ಯೂಸಸ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಥ್ಯಾಂಕ್ ಯು.